ಇಂದು ಸಿಎಂ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಮನೆಗೆ ಭೇಟಿ ನೀಡಿದರು. ಹುಬ್ಬಳ್ಳಿಯ ಮಧುರಾ ಎಸ್ಟೇಟ್ನಲ್ಲಿರುವ ಶೆಟ್ಟರ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಶೆಟ್ಟರ್ ಕುಟುಂಬದೊಂದಿಗೆ ಉಪಹಾರ ಸೇವಿಸಿದ್ದಾರೆ. ಅಲ್ಲದೆ ಜಗದೀಶ್ ಶೆಟ್ಟರ್ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ಜಗದೀಶ್ ಶೆಟ್ಟರ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ತಿಂತವ್ರು ಸ್ವಲ್ಪ ಯಾರು ತಿಂತವ್ರು ಏನೇನವ ಸ್ವಲ್ಪ ತಿಂತವ್ರು ಜಗದೀಶ್ ಶೆಟ್ಟರ್ ಸಾಹೇಬರ ನಿವಾಸಕ್ಕೆ ಈ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಇಡೀ ಶೆಟ್ಟರ್ ಅವರ ಕುಟುಂಬದ ವತಿಯಿಂದ ಮತ್ತು ಎಲ್ಲ ಅಭಿಮಾನ ತಿಂತವ್ರು ಸ್ವಲ್ಪ ಯಾರು ತಿಂತವ್ರು ಏನೇನವ ಸ್ವಲ್ಪ ತಿಂತವ್ರು ಈಗ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇದೆ. ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಒಂದು ಮೀಟಿಂಗ್ ಕೂಡಲೇ ಮಾಡಿ ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ. ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ನನಗೆ ಸಿಕ್ಕಿಲ್ಲ. ಇವತ್ತು ಮಾತಾಡ್ತೀನಿ ಅವ್ರ ಜೊತೆನಲ್ಲಿ. ಬಟ್ ಎಲ್ಲ ಟೆಕ್ನಿಕಲ್ ಪರ್ಸನ್ಸ್ನೆಲ್ಲ ಕರೆದು ಮಾತಾಡಿ ಏನೆಲ್ಲ ಕ್ರಮಗಳು ತಗೋಬೇಕು ತಗೊಳ್ತೀವಿ. ಅದೇ ಮಾಡಲೇಬೇಕಲ್ರಿ. ವಿ ಹ್ಯಾವ್ ಟು ವಿಲ್ ಟೇಕ್. ನಂಗೆ ಗೊತ್ತಿಲ್ಲ, ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು. ನನಗೆ ಈಗ ಗೊತ್ತಾಯ್ತು. ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೋತೀನಿ. ಏನ್ ಮಾತಾಡಿಲ್ಲ. ಬಿಜೆಪಿ ಅವರು ಇದಾರಲ್ಲ, ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಗೊತ್ತಾದ ತಕ್ಷಣ ನಮ್ಗೆ ಏರ್ಪೋರ್ಟ್ ನಲ್ಲಿ ಗೊತ್ತಾದ ತಕ್ಷಣ ಅವತ್ತು ಅಸೆಂಬ್ಲಿ ಪ್ರಾರಂಭ ಬಂದ ತಕ್ಷಣ ನಾನು ನಮ್ಮ ಹೋಮ್ ಮಿನಿಸ್ಟರ್ನ ಅಲ್ಲಿ ಹೋಗಪ್ಪ ವಿಸಿಟ್ ಮಾಡಿ, ಅವ್ರ ಮನೆಗೂ ವಿಸಿಟ್ ಮಾಡಬೇಕು, ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು, ವಿಕ್ಟಿಮ್ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಎಲ್ಲ ಹೇಳ್ಬಿಟ್ಟು ಬರಬೇಕು, ಮತ್ತೆ ಸರ್ಕಾರ ಏನೆಲ್ಲ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದೀವಿ. ಎಲ್ಲಿ ಸರ್ಕಾರ ಫೇಲ್ ಆಗಿದೆ? ಐ ವಾಂಟ್ ಟು ನೋ ವೇರ್ ದಿ ಗೌರ್ಮೆಂಟ್ ಇಸ್ ಫೇಲ್ಡ್. ನೀವು ಹೇಳಿಯಪ್ಪ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಒಂದು ಟೀಮ್ ಕಳಿಸಿದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ 9 years ಓಲ್ಡ್ ಗರ್ಲ್ನ, ಮೈನರ್ ಗರ್ಲ್ನ ರೇಪ್ ಮಾಡಿಬಿಟ್ಟಿದ್ರಲ್ಲ. ಅದಕ್ಕೆ ಏನು ಹೇಳ್ತಾರೆ ನಡ್ಡಾ ಅವರು, ಬಿಜೆಪಿ ಅವರು ಏನು ಹೇಳ್ತಾರೆ ಇಲ್ಲಿ? ಹೇಳಿಯಪ್ಪ, ನೀವು ಹೇಳಿ. ಏನು ಹೇಳ್ತಾರೆ? 25 ವರ್ಷ ಜೈಲಾಗಿದೆ ಅವನಿಗೆ. ಅವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಒಬ್ಬ ಸಿಟ್ಟಿಂಗ್ MLA ಎಸ್ ರೇಪ್ಡ್ 9 years old girl. He was imprisoned for a period of 25 years. Day before yesterday, the judgment was delivered. ಅಂತ MLA ಇಟ್ಕೊಂಡ್ರವರು ಈ ಪಕ್ಷ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆಸಿರ್ತಕ್ಕಂಥ ಪಕ್ಷ. ಈಗ ನಾನು ಹೇಳಿದೆ, ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದೆಯಲ್ಲ, ರಿಪೋರ್ಟ್ ಅದನ್ನ ನೋಡ್ಲಿ, ಯಾರ ಕಾಲದಲ್ಲಿ ಎಷ್ಟೆಷ್ಟಾಗಿದ್ದಾವೆ ಅಂತ. ಸುಮ್ಮನೆ ಬಿಜೆಪಿ ಅವರು ರಾಜಕೀಯಕ್ಕೆ ಮಾಡಿದ್ರೆ ನಾವು ನೋಡಿ, ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಮಹಿಳೆಯರು, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಈ ಕೇಸ್ನಲ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಕಾನೂನು ಕ್ರಮ ತಗೊಳ್ತೀವಿ, ಏನೇನು ತಗೋಬೇಕು ಅವೆಲ್ಲ ತಗೊಳ್ತೀವಿ. ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಇದು ಅಮಾನವೀಯವಾದಂಥ ಘಟನೆ, ಇನ್ಹ್ಯೂಮನ್ ಇನ್ಸಿಡೆಂಟ್. ನಾಗರಿಕ ಸಮಾಜದಲ್ಲಿ ಇಂಥವೆಲ್ಲ ನಡೀಬಾರದು. ನಾವು ಅದಕ್ಕೋಸ್ಕರ ಈಗ ಇಂಥ ನಾಗರಿಕ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದರೆ ಈ ಕಾಲದಲ್ಲೂ ಕೂಡ ಬೆತ್ತಲೆ ಮಾಡೋದು, ಕಟ್ಟಾಕ್ಬಿಟ್ಟು ಒಡೆಯೋದು, ಈ ಥರದವೆಲ್ಲ ನಡೆದರೆ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ತೀವಿ. ಲೋಕಸಭೆ ಚುನಾವಣೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಿ, ಆಲ್ರೆಡಿ ಆಹ್ವಾನ ಮಾಡಿದ್ದೀರಿ, ಅರ್ಜಿನೂ ಬಂದಿದ್ದಾವೆ ಸಾಕಷ್ಟು. ಧಾರವಾಡ ಲೋಕಸಭೆಯಿಂದ ಬರೀ ಶೆಟ್ಟರ್ಗೆ ಏನಾದರೂ ಅವಕಾಶ ಇದೆಯಾ ಸರ್?
ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ರು ಆಸ್ಪಿರೆಂಟ್ ಅಂತ ಇಲ್ವಂತೆ. ಈಗ ಆಸ್ಪಿರೆಂಟ್ ನೀವೇ ಕ್ರಿಯೇಟ್ ಮಾಡಿವಿ. ಈಗ ಕೇಳಪ್ಪ ಇಲ್ಲಿ ತಮ್ಮ, ನಮ್ಮ MLAಗಳು ಕ್ಯಾಂಡಿಡೇಟ್ ಆಗಿದ್ದವರು ಮತ್ತೆ ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ. ನಾವು ಅದಕ್ಕೆ ಅಬ್ಸರ್ವರ್ಸ್ ಹಾಕಿದ್ವಿ. ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಅಬ್ಸರ್ವರ್ ಹಾಕಿದೀವಿ. ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಪಿನಿಯನ್ ಕಲೆಕ್ಟ್ ಮಾಡಿ ಪ್ಯಾನೆಲ್ ಕೊಡಿ ಅಂತ ಹೇಳಿದ್ದೀವಿ. 3 ಹೆಸರು ಪ್ಯಾನೆಲ್ ಕೊಡಿ ಅಂತ. ಸೊ ಅವರಲ್ಲಿ ಯಾರು ಮುಖ್ಯ ಆಗ್ತಾರೆ, ಯಾರು ಸೂಕ್ತ ಆಗ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. ಅಲ್ಪಸಂಖ್ಯಾತರು 3 ಟಿಕೆಟ್ ಬೇಕು ನಮ್ಗೆ. ನಾವು ಹಿಂದೇನು ಕೂಡ 2 ಕೊಟ್ಟಿದ್ದೀವಿ. ಈಗಲೂ ಅಲ್ಪಸಂಖ್ಯಾತರಿಗೆ ಪ್ರೊವೈಡ್ ಮಾಡ್ತೀವಿ. ಬಿಜೆಪಿ ಅವರು ಏನ್ ಮಾಡ್ತಾರೆ, ಅವ್ರು ಓಟೇ ಬೇಡ ಅಂತಾನೆ ಅಲ್ವಾ? ಅವರು ಆರ್ ದೇ ನಾಟ್ ದಿ ಇಂಡಿಯನ್ಸ್ ಆಫ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಆರ್ ದೇ ನಾಟ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಹೇಳಪ್ಪ, ಇದಕ್ಕೆ ಉತ್ತರ ಹೇಳ್ತಾರೆ ಅವರು. ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ, ನಾನು ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅವರು ಬಹುತ್ವದ ಪಾರ್ಟಿನ, ಅದು ನಮ್ಮ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್. ಈ ದೇಶದಲ್ಲಿ ಎಲ್ಲ ಇರ್ತಕ್ಕಂಥವರು ನಾಗರಿಕರು. ಎಲ್ಲರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ದಟ್ ಈಸ್ ವಾಟ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಸೇಯಿಂಗ್. ಬಿಸಿನೆಸ್ ಅಲಿಗೇಷನ್ ಮಾಡಿದ್ರು ಸರ್ ನಿಮ್ಮ ಮೇಲೆ ಮುಸ್ಲಿಂ ಸಮಾವೇಶದ, ಅವ್ರ ಜೊತೆಗೆ ಪಾರ್ಟ್ನರ್ ಇದ್ದಾರೆ. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆಲೇ ಇದ್ರು ಅವರು. ಅದಕ್ಕೆ ಏನ್ ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆಲೇ ಇದ್ರು. ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಎಲ್ಲರಿಗೆ ಭೇಟಿ ನೀಡಿದರು, ಧನ್ಯವಾದಗಳು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದ್ಯಕ್ಕೆ ಬಂದು ಒಂದು ಹುಟ್ಟಹಬ್ಬ ಮತ್ತು ಬ್ರೇಕ್ಫಾಸ್ಟ್ ಬರಬೇಕಂತ ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಬಂದರು ಮತ್ತು ವಿಶ್ ಮಾಡಿನೂ ಹೋಗಿದ್ದಾರೆ. ಹೀಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಮತ್ತು ಇವತ್ತು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಅಭಿನಂದನೆ ಸಲ್ಲಿಸಿದರು. ಮತ್ತು ಈ ಸವಾಯಿ ಗಂಧರ್ವ ಹಾಲ್ದಲ್ಲಿ ಸಹಿತ ಕೆಲವೊಂದು ಸ್ವಾಮೀಜಿಯವರೆಲ್ಲ ಬಂದು ಅವರು ಸಹಿತ ಒಂದು ಆಶೀರ್ವಾದ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಇದೆ. ಮತ್ತು ಕಳೆದ 8 ದಿವಸದಿಂದ ಕಣ್ಣಿನ ತಪಾಸಣೆ ಮತ್ತು ಆಪರೇಷನ್ ಮಾಡುವಂಥದ್ದು 100 ಜನರಿಗೆ ಈಗ ಶಸ್ತ್ರಚಿಕಿತ್ಸೆಯೂ ಆಗಿದೆ. ಮತ್ತು ಬ್ಲಡ್ ಡೊನೇಷನ್ ಕೊಡುವಂಥದ್ದು ಇವತ್ತೊಂದು ಬ್ಲಡ್ ಕ್ಯಾಂಪು ಸದ್ಯದಲ್ಲಿ ಇದರಲ್ಲಿ ಸವಾಯಿ ಗಂಧರ್ವ ಹಾಲ್ದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಸಿದ್ದರಾಮಯ್ಯ ಜೊತೆ ಏನಾದರೂ ರಾಜಕೀಯವಾಗಿ ಚರ್ಚೆಗಳೇನಾದರೂ ಇಲ್ಲ, ಭಾಳ ಒಂದು ಸಮಯ ಕೊಟ್ಟು ಭಾಳಷ್ಟು ಆರಾಮಾಗಿ ಉಪಹಾರ ತೆಗೆದುಕೊಂಡು ಒಂದು ಹರಟೆ ಹೊಡೆಯುವಂಥ ಕೆಲಸವನ್ನು ಮಾಡಿದರು. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ, ನಾನು ಲೀಡರ್ ಅಪೋಸಿಷನ್ ಇದ್ದಾಗ, ಮತ್ತು ಬೇರೆ ಬೇರೆ ಈ ರೀತಿ ಯಾವ ಸಂದರ್ಭದಲ್ಲಿ ಚುನಾವಣೆ ನಿಂತಿದ್ವಿ, ಏನು ತಾನ ಅವ್ರು ಯಾವಾಗ ಚುನಾವಣೆ ನಿಂತಿದ್ರು, ನಾವು ಯಾವಾಗ ನಿಂತಿದ್ವಿ, ಆ ಚುನಾವಣೆ ವ್ಯವಸ್ಥೆ ಇದ್ರ ಬಗ್ಗೆ ಜನರಲ್ ಆಗಿ ಚರ್ಚೆ ಮಾಡಿದರು. ಮತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಭಾಳ ಒಂದು ಸಮ್ಮಿಲಿತವಾಗಿ ಒಂದು ಇದರಿಂದ ಭಾಳ ಒಂದು ಸಂತೋಷದಾಯಕವಾಗಿ ಅವ್ರ ಸಮಯವನ್ನು ಕಳೆದ್ರು. ಅದರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ಇಲ್ಲ, ನಾನು ಫಸ್ಟ್ ಬೇಸಿಕ್ ಆಗಿ ಆಸ್ಪರೆಂಟು ಅಲ್ಲ. ಹೀಗಾಗಿ ಲೋಕಸಭಾ ಎಲೆಕ್ಷನ್ ಮತ್ತೊಂದು ಯಾವುದೂ ಅವರು ವೈಯಕ್ತಿಕವಾಗಿ ನಾನು ಕೂಡ ಚರ್ಚೆನೂ ಮಾಡಿಲ್ಲ. ಪಕ್ಷದವರು ಇನ್ನೂವರೆಗೆ ಚರ್ಚೆ ಮಾಡಿಲ್ಲ. ಬಿಜೆಪಿ ಇಲ್ಲ, ಅದೇ ನೀವು ಅದಕ್ಕೆ ಪ್ರೆಷರ್ ಮಾಡಕತ್ತಿರಲ್ಲ, ಅದಕ್ಕೆ ಅವ್ರು ಹಂಗಂದ್ರು. ಅವರು ನೀವು ಹೆಸರು ಪ್ರಸ್ತಾಪ ಮಾಡಿದ್ರಲ್ಲ, ಅದಕ್ಕೆ ಬಿಜೆಪಿ ಅವರು ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗಿಲ್ಲ. ನಾ ಮತ್ತೆ ಪರ್ಸನಲಿ ವೈಯಕ್ತಿಕವಾಗಿ ನಿಲ್ಬೇಕು ಅನ್ನುವಂಥದ್ದು ನನಗೆ ಇದನ್ನೂ ಇಲ್ಲ. ಅಲ್ಲ, ತೀರ್ಮಾನ ತಗೊಂಡಿಲ್ಲ ಅವರು ಇನ್ನೂ. ವಿಧಾನಸಭೆಯಲ್ಲಿ ತಮ್ಗೆ ಸೋಲಾದ್ರೂ ಕೂಡ ಲಿಂಗಾಯತ ಮತಗಳಲ್ಲಿ ಅಥವಾ ಲಿಂಗಾಯತ ಸಮುದಾಯವನ್ನು ತಾವು ಪ್ರತಿನಿಧಿಸಿದ್ರಿ, ಒಳ್ಳೆ ರಿಸಲ್ಟ್ ಕೂಡ ಕೊಟ್ರಿ. ಈಗ ಲೋಕಸಭೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀರಿ? ನೋಡಿ, ಇನ್ನೂ ಪಕ್ಷದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಅದ್ರ ಬಗ್ಗೆ ಸಮಾಲೋಚನೆ ನಡೆದಿಲ್ಲ, ರಾಜ್ಯ ಮಟ್ಟದಲ್ಲಿ ಚರ್ಚೆನೂ ನಡೆದಿಲ್ಲ, ಕೇಂದ್ರ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಬಹುಶಃ ಜನವರಿ ತಿಂಗಳಲ್ಲಿ ಒಂದು ಹಂತಕ್ಕೆ ಬರ್ಬೋದು, ಅದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ನಡೆಯುವುದು. ಆ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಏನು, ಯಾವ ರೀತಿ ಕಾಂಗ್ರೆಸ್ಸನ್ನು ಸ್ಟ್ರೆಂಥನ್ ಮಾಡಬೇಕು, ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬೇಕು, ಅದ್ರ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಸಮಾಲೋಚನೆ ಬಿಜೆಪಿ ಅವರು ನಿಮ್ಮನ್ನು ವಾಪಸ್ ಕರೆತರಿಸ್ಕೋಬೇಕು ಅನ್ನೋ ಒಂದು ಚಿಂತನೆ. ಅದನ್ನು ಹೇಳಿದಿಲ್ಲ, ನಾ ಪದೇ ಹೇಳ್ತಾ ಇದ್ದೀನಿ. ಈ ರೀತಿ ಸುಳ್ಳು ಸುದ್ದಿಗಳನ್ನ ಸ್ಪ್ರೆಡ್ ಮಾಡುವ ಮುಖಾಂತರ
ಅಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಬರುವಂತ ವ್ಯಕ್ತಿಗಳಿದ್ದಾರೆ, ಅವನ್ನ ತಡೆ ಹಿಡಿಯುವಂತ ಪ್ರಯತ್ನ ನಡೀತಾ ಇದೆ. ಮತ್ತು ಜಗದೀಶ್ ಶೆಟ್ಟರ್ ಬಿಜೆಪಿ ಬಂದ್ಬಿಡ್ತಾರೆ ಅನ್ನುವಂಥ ಸುದ್ದಿಯನ್ನು ಸ್ಪ್ರೆಡ್ ಮಾಡುವ ಮುಖಾಂತರ ಇವತ್ತು ತಮ್ಮ ಅಸ್ತಿತ್ವ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ಪ್ರತ್ಯೇಕ ನಾಯಕರು ಹೇಳಿದ್ದಾರೆ ಸರ್, ಮೊನ್ನೆ ಈಶ್ವರಪ್ಪ ಅವರು ಹೇಳಿದ್ರು ಶೆಟ್ಟರ್ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿ. ಪ್ರದೀಪ್ ಶೆಟ್ಟರ್ ಕೂಡ ಸಿಎಂ ಭೇಟಿ ಆದ್ರು. ಇಲ್ಲ, ಇದು ನೋಡ್ರಿ, ಒಂದು ಸಹೋದರರ ಹುಟ್ಟಹಬ್ಬ. ಇವತ್ತು ನಿನ್ನೆ ಚಂದ್ರಕಾಂತ್ ಬೆಲ್ಲದವ್ರದ್ದು ಊಟ. ಅವರು ಬಿಜೆಪಿಯಲ್ಲಿದ್ದರು, ಬಿಜೆಪಿಯಲ್ಲಿ ಅವ್ರ ಮಗ ಬಿಜೆಪಿಯಲ್ಲಿದ್ದಾರೆ. ಅದು ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಹೋಗಿದ್ರು ಸಿದ್ದರಾಮಯ್ಯನವರು. ಇದಕ್ಕೆ ನಾವು ಟ್ಯಾಂಗಲ್ ಮಾಡೋಂಗಿಲ್ಲ. ಒಂದಕ್ಕೊಂದು ಈಗ ಒಬ್ಬ ಸಹೋದರ, ಕುಟುಂಬದ ಸಹೋದರ, ಆತ ಈಗ ನನ್ನ ಹುಟ್ಟು ಹಬ್ಬದ ಕಾರಣ ಸಲುವಾಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇದ್ರು ಮತ್ತು ಬೇರೆಯವರು ಇದ್ರು. ಇದು ನ್ಯಾಚುರಲ್ ಇದು. ಥ್ಯಾಂಕ್ ಯು ಸರ್.